ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ. ನಾವು ಬಾಸ್ ಥರನೇ ಯಾವುದೇ ಒಂದು ಪಕ್ಷ ಆಗಲಿ ಇನ್ನೊಂದಾಗಲಿ ನೋಡಿಕೊಂಡು ಹೇಳೋದೊಂದೇ, ದಯವಿಟ್ಟು ಯಾವ ವ್ಯಕ್ತಿಗೆ ಅರ್ಹತೆ ಇದೆ ಅಂಥ ವ್ಯಕ್ತಿಗೆ ಈ ಲೋಕಸಭೆ ಎಲೆಕ್ಷನಲ್ಲಿ ಎಲೆಕ್ಟ್ ಮಾಡಿ, ವೋಟ್ ಮಾಡಿ. ದಯವಿಟ್ಟು ಯಾವುದೇ ಆಮಿಷಗಳಿಗೆ ಕಿವಿಗೊಡದೆ ಅವರು ಕೊಡೋ ಎಣ್ಣೆ, ದುಡ್ಡು ಇದು ಯಾವುದು ಕೂಡ ಉಪಯೋಗ ಆಗಲ್ಲ. ಇವತ್ತು ನೀವು ಖರ್ಚು ಮಾಡೋ ದುಡ್ಡು ಇವತ್ತು ಒಂದಿನ ಇಲ್ಲ, ಇವತ್ತು ಕುಡಿಯೋ ಎಣ್ಣೆ ಇವತ್ತೊಂದಿನ ಇಲ್ಲ ನಾಳೆಗೆ. ಅದನ್ನ ಬಿಟ್ಟರೆ ಇನ್ನು 5 ವರ್ಷ ಅವ್ರ ಕೈಲಿರ್ತದೆ. ಅವ್ರು ಹೆಂಗೆ ಕುಣಿಸ್ತಾರೆ ಹಂಗೆ ಕುಣಿಬೇಕಾಯ್ತದೆ. ಯಾವುದೇ ಒಂದು ಆಮಿಷಗಳಿಗೆ ಕಿವಿ ಕೊಡದೆ ಒಳ್ಳೆ ಅಭ್ಯರ್ಥಿನ ಲೋಕಸಭೆ ಎಲೆಕ್ಷನ್ನಲ್ಲಿ, ಈ ಎಲೆಕ್ಷನಲ್ಲಿ ಯಾರು ಕೆಲಸ ಮಾಡ್ತಾರೋ ಅಂಥ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮದು ಒಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ಬರೋದ್ರಿಂದ ನಾವು ಬೆಂಗಳೂರು ಗ್ರಾಮಾಂತರದಲ್ಲೇ ಹಾಕಬೇಕು. ಇಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ಸಿಂದ ಯಾರವರೇ ಅಂತ ನಿಮಗೆ ಗೊತ್ತು, ನಾವು ಹೇಳಲ್ಲ. ಆದರೆ BJP ಮತ್ತು JDS ಮೈತ್ರಿಕೂಟದಲ್ಲಿ ಡಾಕ್ಟರ್ CN ಮಂಜುನಾಥ್ ಸರ್ ಅವರೇ. ಅವ್ರದ್ದು ಋಣ ತೀರಿಸ್ಕೊಳ್ಳೋಕ್ಕೆ ನಮಗೆ ಇದೊಂದು ಒಳ್ಳೆ ಚಾನ್ಸು ಅಂತ ಹೇಳಿ ನಾವು ಎಲೆಕ್ಟ್ ಮಾಡೋ ಪ್ರಕಾರ ನಾವು ಎಲ್ಲ ಸೇರಿ ನಮ್ಗೆ ಗೊತ್ತಿರೋರು ಎಲ್ಲರಿಗೂ ನಾವು ಹಾಕ್ಸ್ತಾ ಇರೋದು ಕೂಡ BJPಗೆ ಡಾಕ್ಟರ್ CN ಮಂಜುನಾಥ್ ಸರ್ಗೇನೆ. ಯಾಕೆಂದರೆ ಇಲ್ಲಿ ವ್ಯಕ್ತಿ ಕೂಡ ಗೊತ್ತಿರ್ಬೋದು ಎಂಥ ವ್ಯಕ್ತಿ ಅಂತ. ಅಂಥ ವ್ಯಕ್ತಿ ಸಿಗಬೇಕು ಅಂದರೆ ನಮ್ಮ ಇದಕ್ಕೆ ಅಂತ ಬಂದು ನಿಂತವ್ರೆ ಅಂದರೆ ಅದು ನಮ್ಮ ಅದೃಷ್ಟನೇ ಆಗಿರ್ತದೆ. ಸರಿ, ಎಷ್ಟೋ ಜನಕ್ಕೆ ದುಡ್ಡಿಲ್ಲ ಅಂದರೂ ಕೂಡ ಆಪ್ರೇಷನ್ ಮಾಡಿ ಅವ್ರು ತಾವು ಎಷ್ಟಾಯ್ತೋ ಅಷ್ಟು ದುಡ್ಡು ಕೊಡ್ರಿ ಸಾಕು, ನೀವು ಇನ್ನೇನು ಇದು ಮಾಡೋಕ್ಕೊಳ್ಳೋದು ಬೇಡ ಅಂದ್ಬಿಟ್ಟು ತಾಲಿ ಮಾರಿ ದುಡ್ಡು ಕೊಟ್ಟಿರೋರು ಅವರೇ. ದುಡ್ಡು ಎತ್ಕೋದಾಗ ಅವರು ಸರ್ ಹೇಳಿರೋದು, ಇದೆಲ್ಲ ಬೇಡ ಕಣಮ್ಮ, ಎತ್ಕೋಗಿ ರಿಟರ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಇಸ್ಕೊಂಡು ಆಪ್ರೇಷನ್ ಮಾಡಿ ಸಾವಿರಾರು ಲಕ್ಷಾಂತರ ಜನಕ್ಕೆ ಹಾರ್ಟ್ ಆಪ್ರೇಷನ್ ಮಾಡಿರೋಂಥ ವ್ಯಕ್ತಿ. ಅದು ಬಂದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತ್ಕೊಂಡು ನಾನು ಕೂಡ ನನ್ನ ಕೈಲಾದಂಥ ಸೇವೆ ಮಾಡಬೇಕು ಅಂತ ಬಂದು ನಿಂತ್ಕೊಂಡಿರೋಂಥ ವ್ಯಕ್ತಿ ಡಾಕ್ಟರ್ CN ಮಂಜುನಾಥ್ ಸರ್ಗೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಈ ಸೈಡು ಗೆಲ್ಲಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಯಾರು ನಮ್ಮ ಬೆಂಗಳೂರು ಗ್ರಾಮಾಂತರ ಸೈಡವರು ನನ್ನ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಡಾಕ್ಟರ್ CN ಮಂಜುನಾಥ್ ಸರ್ಗೆ ಮತ ಹಾಕ್ಸ್ರಿ. ಮತ್ತು ನಿಮ್ಮ ಸುತ್ತಮುತ್ತಲ ಜನಗಳಿಗೆ ಅವ್ರು ಏನು ಕೆಲಸ ಮಾಡ್ತಿದ್ರು, ಎಷ್ಟು ಜನ ಉಳಿಸವ್ರೆ, ಅವ್ರ ಒಳ್ಳೆಯ ಗುಣಗಳ ಬಗ್ಗೆ ಹೇಳಿ ಮತ ಹಾಕ್ಸ್ರಿ. ಮತ್ತು ಇನ್ನೊಂದು ನೆನಪಲ್ಲಿಟ್ಕೊಳ್ಳಿ, ಡಾಕ್ಟರ್ CN ಮಂಜುನಾಥ್ ಸರ್ದು ಕ್ರಮ ಸಂಖ್ಯೆ ಬಂದು 1. ಡಾಕ್ಟರ್ CN ಮಂಜುನಾಥ್ ಸರ್ದು ಕ್ರಮ ಸಂಖ್ಯೆ ಬಂದು ನಂಬರ್ 1. ಮೊದಲನೇ ಇದರಲ್ಲಿ ಇರುತ್ತಲ್ಲ ಅದೇ ಕೂಡ ಚಿಹ್ನೆ ನೋಡ್ಕೊಳ್ರಿ, ಕಮಲದ ಚಿಹ್ನೆ ಇರುತ್ತೆ, ಆ ಚಿಹ್ನೆ ನೋಡಿಕೊಂಡೇ ಇದಾಕ್ರಿ. ಯಾಕಂದರೆ CN ಮಂಜುನಾಥ್ ಅನ್ನೋರನ್ನ 3 ರಿಂದ 4 ಜನನ ಬೇರೆ ಬೇರೆ ಅಭ್ಯರ್ಥಿಗಳನ್ನ ನಿಲ್ಲಿಸವ್ರೆ. ಯಾರು ನಿಲ್ಲಿಸವ್ರೆ ಅಂತ ನಾವು ಹೇಳಲ್ಲ, ನಿಮಗೆ ಗೊತ್ತಿರ್ತದೆ ಯಾಕೆ ನಿಲ್ಲಿಸಿರ್ತಾರೆ, ಯಾಕೆ ನಿಲ್ಲಿಸ್ಬೇಕು ಅಂತ ಅವ್ರಿಗೂ ಐಡಿಯಾ ಮಾಡ್ಕೊಂಡು ನಿಲ್ಲಿಸಿರ್ತಾರೆ ಅಂತ. ನಾನು ಇಷ್ಟು ಹೇಳ್ದ. ಮತ್ತು ಡಾಕ್ಟರ್ CN ಮಂಜುನಾಥ್ ಸರ್ ಬಂದು ಅವ್ರ ಮುಗ್ಧತೆ ಮಾತುಗಳನ್ನ 4-5 ಮಾತಾಡೋರೆ. ಆ ವಿಡಿಯೋ ಹಾಕ್ತೀನಿ ನೋಡಿ. ಮತ್ತು ನಿಮಗೇನೇ ಹೃದಯ ಸಮಸ್ಯೆ ಬಂದರೂ ಕೂಡ ನೀವು ಹೋಗ್ಬೇಕಾಗಿರೋಂಥ ಹಾಸ್ಪಿಟ್ಲು ಬಂದು ಜಯದೇವ ಹಾಸ್ಪಿಟ್ಲು. ಯಾಕೆಂದರೆ ನೀವು ಎಲ್ಲೇ ಹೋದರೂ ಕೂಡ ಹಾರ್ಟ್ ಪ್ರಾಬ್ಲಮ್ಮು ಅಂತ ತಕ್ಷಣ ನಿಮ್ಮನ್ನ ಕಳಿಸೋದೇನೆ ಜಯದೇವ ಹಾಸ್ಪಿಟ್ಲು. ಅಲ್ಲಿಂದ ಫಲ ಜಾಸ್ತಿ ಅಲ್ಲಿಗೆ ಹೋಗಿ ಅದ್ರ ಫಲ ಪಡೆದವರೇ ಜಾಸ್ತಿ. ಏಕೆಂದರೆ ಎಲ್ಲರೂ ಅವ್ರ ಕೈಲಿ ಆಪ್ರೇಷನ್ ಮಾಡಿಸ್ಕೊಂಡಿದ್ರು ಕೂಡ ಇವತ್ತು ಕೂಡ ವೀಡಿಯೋಗಳಲ್ಲಿ ಬಂದು ಹೇಳ್ತಾ ಇರ್ತಾರೆ, ನೋಡ್ಬೋದು. ಅಂಥ ವ್ಯಕ್ತಿನ ನಮ್ಮ ಕಡೆ ಹಾಕಿರೋ ನಮ್ಮ ಅದೃಷ್ಟ ಅಂತ ಹೇಳ್ತಾ ಅವರು ಮಾತಾಡೋಂಥ ವೀಡಿಯೋ ಐತೆ, ವೀಡಿಯೋ ನೋಡಿ. ನಮಸ್ಕಾರ. ನನ್ನ ಅವಧಿಯಲ್ಲಿ ನನ್ನ ಸಹೋದ್ಯೋಗಿಗಳು ಸೇರಿ 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಹಾಗೆ 8 ಲಕ್ಷ ಪ್ರೊಸೀಜರ್ಸ್ ಅನ್ನು ಮಾಡಿದ್ದೇವೆ. ನಾನು ಅಂತ ಎಲ್ಲೂ ಹೇಳೋದಿಲ್ಲ, ನಾವೆಲ್ಲ ಸೇರಿ ಮಾಡಿದ್ದೇವೆ. ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ನಾನು ಯಾವುದೇ ವ್ಯಕ್ತಿಯನ್ನ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಯಾವುದೇ ವ್ಯಕ್ತಿಯನ್ನ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ ಅಂತ ಹೇಳ್ತೇನೆ. ಯಾಕೆಂದ್ರೆ ನಾನೇ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಅಲ್ಲಿ 3 ಘೋಷವಾಕ್ಯಗಳ ನಾನೇ ಹುಟ್ಟು ಹಾಕಿಕೊಂಡು ನನ್ನ ಪರಿಕಲ್ಪನೆಯಲ್ಲಿ ನಾನು ಪಾಲಿಸಿ ಬಂದಂತ 3 ಘೋಷವಾಕ್ಯಗಳು ಯಾವುದಪ್ಪ ಅಂದ್ರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ, 2ನೇದು ಕಡತಕ್ಕಿಂತ ಪ್ರಾಣಗಳು ಮುಖ್ಯ, 3ನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಯಾಕೆಂದ್ರೆ ನಾವು ಸರ್ಕಾರದ ಅನುದಾನ ಮತ್ತು ಸಹಕಾರದ ಜೊತೆಗೆ
ಹಲವಾರು ದಾನಿಗಳಿಂದ ಹಣವನ್ನ ಸಂಗ್ರಹಿಸಿ ನಾವು ಯಾವುದೇ ಒಬ್ಬ ರೋಗಿ ಹಣ ಇರ್ಲಿ ಇಲ್ಲದೆ ಇರಲಿ, ಅವನ ಹತ್ರ ಕಡತಗಳು ಇರ್ಲಿ ಇಲ್ಲದೆ ಇರಲಿ, ಅಥವಾ ಅವನ ಇನ್ಶೂರೆನ್ಸ್ ಇರ್ಲಿ ಇಲ್ಲದೆ ಇರಲಿ, ಅವರಿಗೆ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ವಿ. ಎಷ್ಟೋ ಬಾರಿ ನಮ್ಮ ತಾಯಂದಿರು, ಮಹಿಳೆಯರು, ಅಕ್ಕ ತಂಗಿಯರು, ಸರ್ ನಾವು 25,000 ರೂಪಾಯಿ ತಾಲಿಯನ್ನ ಮಾರಿ ದುಡ್ಡು ಕಟ್ಟಿದ್ದೇವೆ, 50,000 ಕಟ್ಟಕ್ಕಾಗಲ್ಲ ಅಂದಾಗ ಅವರಿಗೆ ಆ ದುಡ್ಡನ್ನ ವಾಪಸ್ಸು ಕೊಟ್ಟು ನೀವು ತಾಲಿಯನ್ನ ಧರಿಸಿ ಮಹಾತಾಯಿ ಅಂದ್ಬಿಟ್ಟು ಹೇಳಿದ್ದೇನೆ ನಾನು. ಹಲವಾರು ಬಾರಿ ಹಸುಗಳನ್ನ ಮಾರಿದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಹಸು ಅನ್ನೋದು ನಮ್ಮ ಜೀವನದ ಅದು ಕಾಮಧೇನು, ನಮ್ಮ ಬದುಕಿನ ಜೀವನಾಡಿ ಅದು ಅಂತ. ಅಂದ್ರೆ ನಾವು ಯಾವಾಗ್ಲೂ ಅಷ್ಟೇ, ನಾವು ತುಳಿದು ಮೇಲ್ ಬರಬಾರ್ದು, ದುಡಿದು ಮೇಲ್ ಬರಬೇಕು, ಹಂಚಿ ತಿನ್ಬೇಕೆ ಹೊರತು ಕಿತ್ತು ತಿನ್ನಬಾರ್ದು, ನಾವು ಅಳಸಿದ್ದ ಕೊಡಬಾರ್ದು, ನಾವು ಉಳಿಸಿದ್ದ ಕೊಡಬೇಕು ಅನ್ನೋ ಸಂಕಲ್ಪದಡಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಈ ಲೋಕಸಭಾ ಚುನಾವಣೆ ಇದು ರಾಷ್ಟ್ರದ ಚುನಾವಣೆ, ಇದು ದೇಶದ ಚುನಾವಣೆ. ದೇಶದ ಪ್ರಗತಿಗೆ, ದೇಶದ ಸಮಗ್ರತೆಗೆ, ದೇಶದ ಆರ್ಥಿಕ ಪುಷ್ಟಿಗೆ ಆಗುವಂತಹ ಚುನಾವಣೆ. ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು, ಇದು ಈಗ ಭಾರತ ದೇಶ ಆರ್ಥಿಕ ಸ್ಥಿತಿಯಲ್ಲಿ ರಾಷ್ಟ್ರದಲ್ಲಿ 5ನೇ ಸ್ಥಾನ ಇದೆ, ಪ್ರಪಂಚದಲ್ಲಿ 5ನೇ ಸ್ಥಾನ ಇದೆ. 2027ನೇ ಇಸ್ವಿಗೆ, 2030ನೇ ಇಸ್ವಿಗೆ ಇಡೀ ವಿಶ್ವದಲ್ಲಿ ಭಾರತ ಆರ್ಥಿಕ ಸ್ಥಿತಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಬೇಕಾಗುತ್ತೆ. ಇವತ್ತು ನಿಜವಾದ ಶಾಶ್ವತವಾದಂತ ಯೋಜನೆಗಳು ಯಾವುವು? ಶಾಶ್ವತವಾದಂತ ಯೋಜನೆಗಳು ರಾಷ್ಟ್ರೀಯ ಹೆದ್ದಾರಿಗಳು, ಶಾಶ್ವತವಾದಂತ ಯೋಜನೆಗಳು, ಇವತ್ತು ರೈಲ್ವೆ ಸೌಲಭ್ಯಗಳು ಶಾಶ್ವತವಾದ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ವಿದೇಶಿ ಹಣ ಹೂಡಿಕೆ 49% ಅಲ ಮಾಡಿದ್ದಾರೆ. ಅದರಿಂದ ಇವತ್ತು ಪ್ರತಿದಿನ ರಾಷ್ಟ್ರೀಯ ಹೆದ್ದಾರಿ 24 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ. ಇವತ್ತು ಪ್ರತಿದಿನ 14 ಕಿಲೋಮೀಟರ್ ರೈಲ್ವೆ ಹಳಿಗಳು ಆಗ್ತಾ ಇದೆ ಇವತ್ತು ದೇಶದಲ್ಲಿ. ಅದೇ ರೀತಿ ಇವತ್ತು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರ. 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಯಾಕೆಂದ್ರೆ ಮೋದಿ ಅವರ ಸರ್ಕಾರ ಕೊಡ್ತಾ ಇದೆ. ಹಾಗೆಯೇ ಇವತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇದೆ. ಮತ್ತು ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 4,000 ಯಡಿಯೂರಪ್ಪನವರ ಸರ್ಕಾರ ಕೊಡ್ತಾ ಇದ್ರು, 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು, ಒಟ್ಟಾಗಿ 10,000 ಬರ್ತಾ ಇತ್ತು. ಈಗ ರಾಜ್ಯದ ಪಾಲು ಹೋಗಿದೆ. ಈಗ ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದ 4,000 ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾತ್ರ ಕೊಡ್ತಾ ಇದೆ. ಮತ್ತು ಹಲವಾರು ಈ ಕುಡಿಯುವ ನೀರಿನ ಘಟಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಸುಮಾರು 4,20,000 ರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಕೊಡಲಾಗಿದೆ. ಸುಮಾರು 1,71,000 ಕುಡಿಯ ನೀರಿನ ಯೋಜನೆಯನ್ನು ಕೊಟ್ಟಿದ್ದಾರೆ, ಅಂದರೆ ಜಲ್ ಜೀವನ್ ಸ್ಕೀಮ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಮತ್ತು ಸ್ವಚ್ಛ ಭಾರತ ಯೋಜನೆಯಡಿ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ 1,41,000 ಕುಟುಂಬಗಳಿಗೆ ಇವತ್ತು ಶೌಚಾಲಯದ ಸಮಸ್ಯೆಗಳನ್ನ ಕೊಟ್ಟಿದೆ. ಹೀಗಾಗಿ ಇವತ್ತು ಇದು ಈ ಚುನಾವಣೆ ನಾವು ನೋಡಿ, ರಕ್ತದಾನ ಮಾಡಿದ್ರೆ ಒಂದು ಜೀವ ಉಳಿಯುತ್ತೆ, ರಕ್ತದಾನ ಮಾಡಿದ್ರೆ ಒಂದು ಜೀವ ಉಳಿಯುತ್ತೆ. ಆದರೆ ತಮ್ಮ ಅಮೂಲ್ಯವಾದ ಮತವನ್ನ ಕಮಲದ ಗುರುತಿಗೆ ಡಾಕ್ಟರ್ CN ಮಂಜುನಾಥ್ಗೆ ಕೊಡುವ ಮೂಲಕ ಈ ಪ್ರಜಾಪ್ರಭುತ್ವದ ಜೀವ ಉಳಿಯುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ಹೀಗಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು 92ನೇ ಈ ವಯಸ್ಸಿನಲ್ಲೂ ಕೂಡ ಗರ್ಜಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಈಗ ಮೇಕೆದಾಟಿನ ಬಗ್ಗೆ ಗರ್ಜನೆ ಮಾಡಿದ ಏಕೈಕ ಸಂಸದ ನಮ್ಮ ರಾಜ್ಯದಿಂದ. ಅವರು ಹೇಳಿದ್ದಾರೆ, ಅವರು ತಮಿಳುನಾಡಿನ ಈ ಸಂಸದರನ್ನ, ಬ್ರದರ್ಸ್, ಅಣ್ಣ ತಮ್ಮಂದಿರೇ, ನಾವೆಲ್ಲ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಇದು ಕೇವಲ ಕುಡಿಯ ನೀರಿನ ಯೋಜನೆ, ಇದು ಕೇವಲ ಕುಡಿಯ ನೀರಿನ ಯೋಜನೆ. ಕುಡಿಯ ನೀರಿಗೆ ಅಡ್ಡ ಹಾಕಬಾರ್ದು, ಯಾಕೆಂದ್ರೆ ಕುಡಿಯ ನೀರು ಬಹಳ ಅದು ನಮ್ಮ ಹಕ್ಕು. ಹೀಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ಮೇಕೆದಾಟಿನ ವಿಚಾರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯವರನ್ನ ಕನ್ವಿನ್ಸ್ ಮಾಡಿ ಅದನ್ನ ಮಾಡುತ್ತಾರೆ ಅನ್ನೋ ವಿಶ್ವಾಸ ಪ್ರತಿಯೊಬ್ಬರಿಗೂ ಇರಲಿ ಅಂತ ನಾನು ಹೇಳಿ, ಕೊನೆಯದಾಗಿ ತಮ್ಮಲ್ಲಿ ಕಳಕಳಿಯ ಮನವಿ, 26ನೇ ತಾರೀಕು ನೀವು ನಿರ್ಭೀತಿಯಿಂದ ಮತ ಹಾಕಿ, ನೈತಿಕತೆಯಿಂದ ಮತ ಹಾಕಿ. ತಮ್ಮೆಲ್ಲರ ಜೊತೆ ನಾವೆಲ್ಲ ಇರುತ್ತೆ, ಪಕ್ಷಗಳು ಇರುತ್ತೆ. ಹೀಗಾಗಿ ಕೊನೆಯದಾಗಿ ತಮ್ಮಲ್ಲಿ ಮನವಿ ಮಾಡಿ, ನಾವು ಇವಾಗ
ಬಿಡದಿಗೆ ಹೋಗ್ಬೇಕಾಗಿದೆ. ತಮ್ಮಲ್ಲಿ ಅನುಮತಿಯನ್ನ ಪಡೆದು ನಾವು ಬಿಡದಿಗೆ ಹೋಗ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ನಾವು ಹೋಗ್ತೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.